ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾವ್ಯ. ನನ್ನ ಮಗಳಿಗೆ ಈಗಾಗಲೇ 2 ವರ್ಷ ತುಂಬ್ತಾ ಬಂದಿದೆ. ಇದೇ ತಿಂಗಳು ಮೇ 21ನೇ ತಾರೀಕು ನನ್ನ ಮಗಳಿಗೆ 2 ವರ್ಷ ತುಂಬತ್ತೆ. ಅದು ಹೇಗಾಗುತ್ತೋ ಗೊತ್ತಿಲ್ಲ. ಮಕ್ಕಳು ಅದೆಷ್ಟು ಬೇಗ ದೊಡ್ಡವರಾಗ್ತಾರೋ ಗೊತ್ತಿಲ್ಲ. ಮೊದಲನೇ ವರ್ಷ ಬರ್ತಡೇನ ನನ್ನ ತವ್ರ ಮನೇಲಿ ಮಾಡಿದ್ವಿ. ಈ ವರ್ಷನ ಬೆಂಗಳೂರಲ್ಲೇ ಮಾಡಬೇಕಂತ ಹೇಳ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗಿ ಏನಲ್ಲ, ಮೊದಲಿನ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ವರ್ಷ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳೀಗ ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ದಾಳೆ. ಈಗಲೇ ಅವಳಿಗೆ ಹಣೆಗೆ ಹಚ್ಚಿದ್ರೆ ಚಂದ, ಇಲ್ಲಾಂದರೆ ಆಮೇಲೆ ಎದ್ಮೇಲೆ ಹಚ್ಚಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅವಳು ಹಚ್ಕೊಳ್ಳೋದು ಇಲ್ಲ. ಹಾಗಾಗಿ ಮಲಗಿದ್ದಾಳಲ್ವ, ಹಾಗಾಗಿ ಈಗಲೇ ಎಲ್ಲ ಚೆನ್ನಾಗಿ ಹಚ್ತಾ ಇದ್ದೀನಿ. ಮತ್ತು ಎದ್ಬಿಟ್ರೆ ಮತ್ತೆ ಅಳ್ತಾಳೆ. ಹಾಗಾಗಿ ಅದರಲ್ಲೂ ಒದ್ದಾಡ್ತಾಳೆ. ಮತ್ತು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಇದು ತುಂಬ ಗ್ರ್ಯಾಂಡಾಗಿ ಏನಲ್ಲ, ಸಿಂಪಲ್ಲಾಗಿ ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ತಾ ಇರೋದು. ಬನ್ನಿ ಅದಕ್ಕೆ ಏನೇನು ರೆಡಿ ಮಾಡ್ಕೊಳ್ಳೋದು ನೋಡಿ. ಫಸ್ಟು ಅದಕ್ಕೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೀವಿ. ಇದು ನನ್ನ ತಂಗಿ ತಂದಿದ್ದು ಬಟ್ಟೆ, ತುಂಬ ಸಿಂಪಲ್ಲಾಗಿದೆ ನೋಡಿ, ಚೆನ್ನಾಗೂ ಕೂಡ ಯೂಸ್ ಇದೆ. ಇದೊಂದು ಜೊತೆ ಆಯಿತು. ಶಾಪಿಂಗ್ ಎಲ್ಲ ಮುಗಿದಿದೆ ಬಟ್ಟೆದು. ಇದು ನಾನು ಇಷ್ಟಪಟ್ಟಿದ್ದು, ಅದಕ್ಕೋಸ್ಕರ ನನ್ನ ಅಣ್ಣ ಕೊಡಿಸಿದ್ದು ಡ್ರೆಸ್ ಇದು. ಅಣ್ಣ ಅದಕ್ಕೆ ಕಡೆಯಿಂದ ಇದು ಕೊಡಿಸಿದ್ದಾರೆ ಬಟ್ಟೆ. ಇದು ಕೂಡ ಚೆನ್ನಾಗಿದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಸ್ಮೂತಾಗಿ, ಇದು ಯಾವ ಟೈಮಲ್ಲಾದರೂ ಬೇಕಾದರೆ ಹಾಕ್ಬೋದು, ಮಕ್ಕಳಿಗೆ ಕಿರಿಕಿರಿ ಆಗಲ್ಲ ಅಲ್ವಾ. ಹಾಗಾಗಿ ನಾನೇ ಇಷ್ಟಪಟ್ಟು ತೊಗೊಂಡೆ. ಅಣ್ಣ ನೀನು ಯಾವ್ದು ಬೇಕಾದ್ರೆ ತೊಗೊಂಡು, ನಾನು ಇಷ್ಟಪಟ್ಟು ತೊಗೊಂಡೆ. ಇದು ನನ್ನ ಫ್ರೆಂಡು ಬರ್ಡೇಗೆ ಅಂತ ನೈಟ್ ಟೈಮಿಗೆ ಅಂತ ಕೊಡಿಸಿರೋದು ಅವಳು ಡ್ರೆಸ್ಸನ್ನು. ಇದು ಸ್ವಲ್ಪ ಹೆವಿ ಇದೆ. ನೈಟ್ ಬರ್ಡೇಗೆ ಹಾಕಿದರೆ ಮತ್ತೆ ಸದ್ಯಕ್ಕೆ ಹಾಕಕ್ಕೆ ಬರೋದಿಲ್ಲ, ಯಾಕಂದರೆ ಅವಳು ಕಿರಿಕಿರಿ ಮಾಡ್ತಾಳಲ್ವ. ಹಾಗಾಗಿ ಇನ್ನು ಬಲೂನ್ಸು ಫುಲ್ಲು ಎಲ್ಲ ಪಾರ್ಸಲ್ಲು ಬಂದಿದೆ. ಎಲ್ಲ ನಾನು ಮೀಶೋದಲ್ಲೇ ಪಾರ್ಸಲ್ ಆರ್ಡ್ರ್ ಮಾಡ್ಕೊಂಡಿದ್ದು. ಫುಲ್ಲು ರೆಡಿ ಇದೆ. ಏನೇನು ಬೇಕು ಅಂತ ಮೊದಲೇ ತರಿಸಿಡ್ಕೊಂಡಿದ್ದೀವಿ. ಆಮೇಲೆ ಮತ್ತೆ ತರ್ಸೋಕ್ಕಾಗೋದಿಲ್ಲಲ್ವ. ಜಸ್ಟ್ ಏನಾರು ಮರೆತರೂ ಕೂಡ ಬೇಕಾಗತ್ತಲ್ವ. ನೋಡಿ, ಬರ್ಡೇ ಡ್ರೆಸ್ ಹಾಕಿದ ಫೋಟೋ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತು ಮ್ಯಾಚಿಂಗ್ ಅದಕ್ಕೆ ರಿಬ್ಬನ್ಗಳೆಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲ ಕೂಡ ಚೆನ್ನಾಗಿದೆ, ಎಲ್ಲ ಬರ್ಡೇಗಂತ. ಮತ್ತು ನೋಡೋಣ, ಒಂದು ಸಣ್ಣಕ್ಕೊಂದು ಹೂವು ಇತ್ತಲ್ಲ, ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಹೂವು ತಂದುಬಿಟ್ಟು ಕಟ್ಟಿ, ಯಾಕಂದರೆ ಎಲ್ಲ ಟೈಮಲ್ಲೂ ಹಾಕೋಕ್ಕಿಂತ ಫೋಟೋನ ಬರ್ತಡೇ ದಿನ ಹಾಕೋಕ್ಕೆ ಫೋಟೋ ಬೇಕಲ್ಲ ಅಂತ. ಅಪ್ಪ, ನನ್ನ ಮಗಳಿಗೆ ರೆಡಿ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಯಿತು. ಬಿಡ್ತಾನೇ ಇರಲಿಲ್ಲ ಹೂ ಕಟ್ಟಿ ರೆಡಿ ಮಾಡೋದ್ರೊಳಗೆ. ತುಂಬಾ ಚೆನ್ನಾಗಿದೆ. ಬಂದ ಸುಂದರಾಂಗ ನಿನ್ನ ವರಿಸೋಕೆ, ಬಂಗಾರದ ಕಾಲ್ಗೆಜ್ಜೆಯ ತಂದ ನಿನ್ನ ಪಾದ ಸಿಂಗರಿಸೋಕೆ, ಇಂದು ಬೆರಳಿಗೆ ಹಾಕುತ್ತಾನೆ ತಂದು ಚಂದ್ರನ ಉಂಗುರ. ನೀನೇ ಅವನಿಗೆ ಒಡತಿ,